ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೈಭವ ಲಕ್ಷ್ಮಿ ಪೂಜೆ ವಿಧಾನ ಹಾಗೂ ಕಲ್ಲು ಉಪ್ಪಿನ ದೀಪ ಹೇಗೆ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಫಸ್ಟು ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಸೊ ನೈವೇದ್ಯ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಪೂಜೆಯಿಂದೆಲ್ಲ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ರವೆ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಪಾತ್ರೆಗೆ ನಾನು ಅರಿಶಿನ ಕುಂಕುಮ ಹಚ್ಚಿ ಪಾಯಸನ ರೆಡಿ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಹೇಗೆ ಪಾಯಸ ಮಾಡ್ತೀವೋ ಹಾಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಹಾಲು ಚೆನ್ನಾಗಿ ಕುದಿಸ್ಕೊಂಡ ನಂತರ ಅದಕ್ಕೆ ಹುರಿದಿಟ್ಕೊಂಡಿರೋ ರವೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ರವೆ ಕಲಿಸ್ಕೊಂಡ ತಕ್ಷಣ ಒಂದೆರಡು ಏಲಕ್ಕಿ ಹಾಗೂ ಬೆಲ್ಲದ ಸಕ್ಕರೆ ಯೂಸ್ ಮಾಡ್ತಾರಲ್ಲ, ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರಾಗೆ ಮಾಡ್ಕೋಬೇಕು, ಬಟ್ ನಾನು ಮಾಡ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಇತ್ತು. ಸೊ ನೆಕ್ಸ್ಟು ಇದಕ್ಕೆ ನಾನು ತುಪ್ಪದ ಒಗ್ಗರಣೆ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಬಾದಾಮಿ, ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕಿ ತುಪ್ಪದ ಒಗ್ಗರಣೆನ ಕೊಟ್ಕೊಂಡಿದ್ದೀನಿ. ನೈವೇದ್ಯ ರೆಡಿ ಆದಮೇಲೆ ನೆಕ್ಸ್ಟ್ ನಾನು ಸೀದಾ ದೇವ್ರ ಮನೆ ಕಡೆ ಬಂದು ದೇವ್ರ ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಕಳಸನೂ ಸಹ ನೀಟಾಗಿ ತೊಳೆದು ನೀರು ಚೇಂಜ್ ಮಾಡಿ ತೊಗೊಬಂದು ಇಟ್ಟಿದ್ದೀನಿ. ಹಾಗೆ ದೇವ್ರ ಸಾಮಾನನ್ನು ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಾಗಿದೆ. ಎಲ್ಲ ದೇವ್ರ ಸಾಮಾನನ್ನು ತೊಳೆದಿಟ್ಟಿರೋದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸೊ ನೀರಿದ್ದರೆ ಎಣ್ಣೆ ಹಾಕಿದಾಗ ಅದು ಸರಿ ಹತ್ತಲ್ಲ, ಸೌಂಡ್ ಬರ್ತೈತೆ. ಸೊ ಹಾಗೆ ಮತ್ತು ಕಲೆ ಅಂತಲೂ ಅನ್ನಿಸ್ತಾ ಇರುತ್ತೆ. ಹಾಗಲ್ಲಿಗೆ ಹೋಗಿ ಎಲ್ಲದನ್ನು ನೀಟಾಗಿ ತೊಳೆದು ಜೋಡಿಸಿಟ್ಕೊಂಡ್ರೆ ಯಾವುದಾದ್ರು ಬೇಕು ಅದನ್ನು ತೊಗೊಂಡು ಯೂಸ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಪೂಜೆಗೆ ಬೆಳ್ಳಿ ಸಾಮಾನೇ ಯೂಸ್ ಮಾಡಬೇಕನ್ನೋದು ಏನಿಲ್ಲ, ನಮ್ಮ ಹತ್ರ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ದೇವ್ರು ಯಾವತ್ತೂ ಕೇಳಲಿಲ್ಲ ಇಂಥದ್ರಲ್ಲೇ ಯೂಸ್ ಮಾಡಲಿ ಅಂತ. ನೀವೆಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅದು ತುಂಬ ಮುಖ್ಯ ಆಗುತ್ತೆ ಅಷ್ಟೇ. ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿರೋಂಥ ಸಾಮಗ್ರಿಗಳು ಹಾಗೆ ಎಲ್ಲದೂ ರೆಡಿ ಆದಮೇಲೆ ನಾನು ಹೂವು ಹಣ್ಣು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಹಣ್ಣನ್ನು ಒಂದು ಹರಿವಾಣಕ್ಕೆ ಹಾಕಿ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 5 ಥರ ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣಿನ ದೀಪಗಳನ್ನು ಚೆನ್ನಾಗಿ ತೊಳೆದು ಒರೆಸ್ಕೊತಾ ಇದ್ದೀನಿ. ಈ 2 ದೀಪಗಳು ನನಗೆ ಕಲ್ಲುಪ್ಪು ಹಚ್ಚೋದು ಹೇಗೆ ಅಂತ ಹೇಳಿದ್ದೀನಲ್ವ, ಅದಕ್ಕೆ ಬೇಕಾಗಿರೋದು. ಒಂದು ದೊಡ್ಡಕ್ಕೆ ದೀಪ ಇರಬೇಕು, ಒಂದು ಸಣ್ಣದಿರಬೇಕು. ಹಾಗೆ ನನಗೆ ಕಪ್ಪು ಕಲ್ಲರ್ದೇ ದೊಡ್ಡ ದೀಪ ಸಿಕ್ಕಿಲ್ಲ, ಹಾಗಾಲಿಗೂ ಕಪ್ಪುದು ಯೂಸ್ ಮಾಡ್ತಿದ್ದೀನಿ. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಕಳಸ ಇಡೋದಕ್ಕೆ ಮನೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಮುಂಚೆ ದೀಪಗಳನ್ನೆಲ್ಲ ಜೋಡಿಸಿಟ್ಕೊಂಡು ನಾನಿಲ್ಲಿ 4 ದೀಪ ಹಚ್ತಿದ್ದೀನಿ. ಇಷ್ಟೇ ದೀಪ ಹಚ್ಚಬೇಕಂತ ಏನೂ ರೂಲ್ಸ್ ಇಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ದೀಪಗಳನ್ನು ಹಚ್ಕೋಬೋದು. ಕೆಲವರು 2 ಹಚ್ತಾರೆ, ಕೆಲವರು 6 ಹಚ್ತಾರೆ, ಕೆಲವರು 8 ಬೇಕಾದರೂ ಹಚ್ಚುತ್ತಾರೆ. ಸೊ ನೆಕ್ಸ್ಟ್ ನಾನು ಕಳಸದ ಕೆಳಗಡೆ ಇಡೋಕ್ಕೆ ಒಂದು ಕೆಂಪು ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇಂಥದ್ದೇ ಬಟ್ಟೆ ಅಂತಿಲ್ಲ, ಆದರೆ ಕಲ್ಲರ್ ಮಾತ್ರ ಕೆಂಪುದೇ ಇರಬೇಕು, ಯಾಕಂದರೆ ಲಕ್ಷ್ಮೀ ದೇವಿ ಕಳಸದ ಕೆಳಗಡೆ ಕೆಂಪು ಬಟ್ಟೆನೇ ಹಾಕೋದು. ನೆಕ್ಸ್ಟ್ ನಾನು ಲಕ್ಷ್ಮೀ ದೇವಿ ಫೋಟೋದ ಎದುರುಗಡೆ ಒಂದು ಮಂಡಲ ರಂಗೋಲಿನ ಹಾಕೋತಾ ಇದ್ದೀನಿ. ಈ ರಂಗೋಲಿ ಫೋಟೋ ಬಂದುಬಿಟ್ಟು ವೈಭವ ಲಕ್ಷ್ಮಿ ಪೂಜೆ ವ್ರತದ ಬುಕ್ಕಲ್ಲೇ ಇದೆ. ಸೊ ನಾನು ಅದನ್ನು ನೋಡಿಕೊಂಡೆ ಹಾಕ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ದೇವಿ ಫೋಟೋ ಲಾಸ್ಟಲ್ಲಿದೆ, ಅದ್ರ ಮುಂದೆನೇ ಹಾಕ್ಕೊಂಡು ರೆಡಿ ಮಾಡ್ತಿದ್ದೀನಿ. ನೀವು ಲಕ್ಷ್ಮಿ ಫೋಟೋನ ಬೇಕಾದರೆ ಮಣೆ ಇಟ್ಟಿದ್ದೀರಲ್ವ ಅದ್ರ ನೇರದಲ್ಲೇ ಇಟ್ಕೋಬೋದು. ಆದರೆ ನನಗೆ ಎದುರುಗಡೆನೇ ಒಂದು ಲಕ್ಷ್ಮೀ ಸರಸ್ವತಿ ಗಣಪತಿ ಫೋಟೋ ಇದೆ, ಹಾಗಲಿಕ್ಕೆ ಹೋಗಿ ಲಾಸ್ಟಲ್ಲಿರೋ ಲಕ್ಷ್ಮೀ ಫೋಟೋದ ಎದುರುಗಡೆನೇ ನಾನು ರಂಗೋಲಿ ಹಾಕ್ಕೋತಿದ್ದೀನಿ. ಇಲ್ಲಿ ಈ ರಂಗೋಲಿ ಬಂದುಬಿಟ್ಟು ನಮಗೆ ಉಪ್ಪಿನ ದೀಪ ಇಡೋಕ್ಕೆ. ಸೊ ಇದೇ ಥರನೇ ಹಾಕೋಬೇಕು. ಈ ರಂಗೋಲಿ ಮೇಲೇ ಉಪ್ಪಿನ ದೀಪನ ಇಡಬೇಕು. ಕೆಲವರು ಮಣೆ ಮೇಲೂ ಸಹ ಇಡ್ತಾರೆ, ಆದರೆ ರಂಗೋಲಿ ಮೇಲೆ ದೀಪ ಇಟ್ಟರೆ ಶ್ರೇಷ್ಠ ಅಂತ ಅಂತಾರೆ. ಸೊ ಈ ರಂಗೋಲಿನ ನಾವು ದೀಪ ಇಡೋಕ್ಕೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು ಕಳಸ ಇಡಲಿಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕೈ ಹಿಡಿಯಲ್ಲಿ ಎಷ್ಟು ಬರುತ್ತೋ ಅಕ್ಕಿ ಅಷ್ಟನ್ನು 3 ಸತಿ ಅದ್ರ ಮೇಲೆ ಹಾಕ್ಕೊಂಡು ಅಗಲವಾಗಿ ಹರಡ್ಕೊಳ್ಳಿ. ಒಂದು ಚೊಂಬಲ್ಲಿ ಫುಲ್ ನೀರನ್ನು ತುಂಬಿಸಿ ಅಕ್ಕಿ ಮೇಲೆ ಇಡಿ, ಅಲ್ಲಾಡ್ದಿರೋ ಹಾಗೆ ಸರಿಯಾಗಿ ಕೂಡಿಸ್ಕೊಳ್ಳಿ ಅದ್ರ ಮೇಲೆ. ಅದಾದಮೇಲೆ ಆ ಕಳಸಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಹಾಗೆ ಸ್ವಲ್ಪ ವಿಭೂತಿ ಮತ್ತು 2 ತುಳಸಿ ದಳ, ಹಾಗೆ 1 ಕೆಂಪು ಹೂವು, ಹಾಗೆ 1 ನಾಣ್ಯನ ಹಾಕ್ಕೋಬೇಕು. ಅದಾದಮೇಲೆ ಕಳಸಕ್ಕೂ ಸಹ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟು ನೀವು ಹಾಕ್ಕೊಂಡಿರೋ ಕಲ್ಲುಪ್ಪಿನ ದೀಪ ಇಟ್ಕೊಳ್ಳೋಕ್ಕೆ ಮಾಡ್ಕೊಂಡಿರೋ ರಂಗೋಲಿಗೂ ಹಾಗೂ ಲಕ್ಷ್ಮೀ ಫೋಟೋದ ಎದುರುಗಡೆ ಹಾಕ್ಕೊಂಡಿರೋ ರಂಗೋಲಿ 2ಕ್ಕೂ ಸಹ ಅರಿಶಿನ ಕುಂಕುಮ 2 ಹಚ್ಕೋಬೇಕು. 2 ಕಡೆ ರಂಗೋಲಿಗಳಿಗೂ ಚೆನ್ನಾಗಿ ಅರಿಶಿನ ಕುಂಕುಮ ಹಚ್ಕೊಳ್ಳಿ. ಈ ವೈಭವ ಲಕ್ಷ್ಮಿ ವ್ರತನ ನಾವು ಯಾವಾಗಲೂ ಶುಕ್ರವಾರದ ದಿನವೇ ಮಾಡಬೇಕು. ಸಂಜೆ 6ರಿಂದ 7 ಗಂಟೆ ಒಳಗೆ ಬರೋ ಗೋಧೂಳಿ ಶುಭ ಮುಹೂರ್ತದಲ್ಲೇ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಅಂತಾರೆ. ನೆಕ್ಸ್ಟ್ ನಾನು ಇಲ್ಲಿ ಕಳಸಕ್ಕೆ ವಿಳ್ಯದ ಎಲೆನ ಜೋಡಿಸ್ಕೊತಾ ಇದ್ದೀನಿ. 3 ಇಲ್ಲ 5 ಎಲೆನ ಜೋಡಿಸ್ಕೋಬೇಕು.
ಕಲ್ಲು ಉಪ್ಪಿನ ದೀಪನೂ ಹಾಗೆ ಮಂಗಳವಾರ ಇಲ್ಲ ಶುಕ್ರವಾರ ಹಚ್ತಾರೆ. ಹಾಗೆ ಕೆಲವರು ವಾರ ಪೂರ್ತಿನೂ ಹಚ್ತಾರೆ. ಆದರೆ ಏನು ನೀವು ವಾರ ಪೂರ್ತಿ ಹಚ್ಚಿರ್ತೀರೋ ಆಗ ವಾರಕ್ಕೊಂದು ಸತಿ ಉಪ್ಪನ್ನು ಚೇಂಜ್ ಮಾಡಿದ್ರೆ ಸಾಕು. ಇಲ್ಲ ವಾರಕ್ಕೊಂದು ಸತಿ ಹಚ್ಚಿದ್ರೆ ವಾರಕ್ಕೊಂದು ಸತಿ ಒಂದೊಂದು ಸಲ ಒಂದೊಂದು ಉಪ್ಪನ್ನು ಹಾಕಿ ಇಡಬೇಕು. ನೀವು ಇವತ್ತು ಶುಕ್ರವಾರ ಸಂಜೆ ದೀಪ ಹಚ್ಚಿದ್ದೀರಾ ಅಂದರೆ ಅದನ್ನು ಇನ್ನು ನಾಳೆ ಬೆಳಗ್ಗೆ ತೆಗಿಬೇಕು. ನಾಳೆ ಬೆಳಗ್ಗೆನೇ ಆ ಉಪ್ಪನ್ನು ನೀವು ನಾನು ಹೇಳೋದಾದರೆ ಒಂದು ನೀರಲ್ಲಿ ಹಾಕಿ ಕರಗಿಸಿ ಹಾಕೋದು ಒಳ್ಳೆಯದು. ಕೆಲವ್ರು ಹಾಗೇ ಚೆಲ್ಬಿಡ್ತಾರೆ, ಯಾಕಂದರೆ ಉಪ್ಪನ್ನು ತುಳಿಬಾರ್ದಂತೆ, ಅದು ಲಕ್ಷ್ಮೀ ಸ್ವರೂಪ ಅಂತ ಅಂತಾರೆ. ಹಾಗಲ್ಲಿಗೆ ಹೋಗಿ ಉಪ್ಪನ್ನು ನೀವು ಚೆಲ್ಲಿದ್ರೆ ಅದನ್ನು ಬೇರೆ ಯಾರು ತುಳಿದು ಬಿಡ್ತಾರೆ. ಅದ್ರ ಬದಲು ನೀರಲ್ಲಿ ಕರಗಿಸಿ ಯಾವ್ದಾದ್ರು ತೆಂಗಿನ ಮರದ ಕೆಳಗಡೆನೋ ಇಲ್ಲ ಅಡಿಕೆ ಮರದ ಕೆಳಗಡೆನೋ ಹಾಕಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ಕಳಸದ ಮೇಲೆ ಇಡೋಕ್ಕೆ ಒಂದು ಪ್ಲೇಟ್ ತೊಗೋಬೇಕು. ನಾನು ಆ ಪ್ಲೇಟನ್ನ ಮೇಲ್ಗಡೆ ನೀರಲ್ಲಿ ಓಮು ಸ್ವಸ್ತಿಕ್ ಎರಡನ್ನು ಬರೆದಿದ್ದೀನಿ. ಅದನ್ನು ಕಳಸದ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಆ ಪ್ಲೇಟಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಾಕಿ ಈ ಪ್ಲೇಟನ್ನು ನಾವೇನಕ್ಕೆ ಇಟ್ಕೋತೀವಿ ಅಂದರೆ ಇದ್ರ ಮೇಲೆ ನಾವು ಸ್ವಲ್ಪ ಚಿಲ್ಲರೆ ನಾಣ್ಯ ಹಾಗೆ ಬಂಗಾರ ಹಾಗೆ ಬೆಳ್ಳಿನ ಹಾಕೊಳ್ಳೋದಕ್ಕೋಸ್ಕರ. ಸೊ ನಾನು ಇಲ್ಲಿ ನಾಣ್ಯಗಳನ್ನು ತೊಗೊಂಡಿದ್ದೀನಿ, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಸೊ ಈ ನಾಣ್ಯಗಳು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಆ ಲೆಕ್ಕದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ನಾಣ್ಯ ಅನ್ನೋ ಪ್ರಕಾರ ಅಷ್ಟನ್ನು ತಗೊಳ್ಳಿ. ನಾನಿಲ್ಲಿ 10 ನಾಣ್ಯಗಳನ್ನು ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಇಲ್ಲಿ ಗಂಡನ ಮನೇಲಿ ಬಂದುಬಿಟ್ಟು 6 ಜನ ಇದ್ದೀವಿ, ತಾಯಿ ಮನೇಲಿ ಬಂದುಬಿಟ್ಟು 4 ಜನ ಇದ್ದಾರೆ. ಸೊ ಎರಡೂ ಸೇರಿ 10 ನಾಣ್ಯಗಳ ಈ ನಾಣ್ಯಗಳನ್ನು ನಿಮ್ಮ ವ್ರತ ಪೂರ್ತಿ ಆದಮೇಲೆ ಅವರವರಿಗೆ ಕೊಟ್ಬಿಡಬೇಕು. ಅವರು ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಒಂದೇ ಪರ್ಸಲ್ಲಿ ಇಲ್ಲ ಅಂದರೆ ಅವರ ವಾರ್ಡ್ರೋಬಲ್ಲಿ ಗೌಡ್ರೇಜಲ್ಲಿ ಎಲ್ಲಾದರೂ ಇಟ್ಕೋಬೋದು. ಸೊ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಅವ್ರದ್ದೇ ಒಂದು ಡಬ್ಬೆ ಇರುತ್ತೆ, ಅದಕ್ಕೆ ಹಾಕಿದ್ರೂ ಒಳ್ಳೆಯದು. ನಾನು ನನ್ನದೊಂದು ಬಳೆನ ಇಡ್ತಾ ಇದ್ದೀನಿ. ಅದಾದಮೇಲೆ ಮಗುದು 2 ಬೆಳ್ಳಿದು ಖಡ್ಗಗಳನ್ನು ಇಡ್ತಾ ಇದ್ದೀನಿ. ಸೊ ಬೆಳ್ಳಿ ಬಂಗಾರ ಹಾಗೆ ನಾಣ್ಯ 3 ಇಟ್ಟಂಗೆ ಆಯಿತು. ಅದಾದಮೇಲೆ ಎಲೆ ಅಡಿಕೆದು ತಾಂಬೂಲ ಇಡ್ತಾ ಇದ್ದೀನಿ. ಎಲೆ ಅಡಿಕೆ ತಾಂಬೂಲದೊಟ್ಟಿಗೆ ನಾನು ಅರ್ಧ ಡಜನ್ನು ಹಸಿರು ಬಳೆಗಳನ್ನು ಇಡ್ತಾ ಇದ್ದೀನಿ. ಬಳೆ ಇಟ್ಟು ಅದನ್ನು ಸಹ ಪೂರ್ತಿ ಪೂಜೆ ಕಂಪ್ಲೀಟ್ ಆದಮೇಲೆ ಎಲ್ಲ ವಾರಗಳು ಮುಗಿದ ಮೇಲೆ ಅದನ್ನು ಯಾರು ಪೂಜೆ ಮಾಡ್ತಿದ್ದೀರೋ ಅವರು ಹಾಕ್ಕೊಳ್ಬೇಕು, ತುಂಬ ಒಳ್ಳೆಯದು. ಅದಾದಮೇಲೆ ಅದಕ್ಕೆ ನಾನು ಒಂದು ಹೂವನ್ನು ಸಹ ಇಡ್ತಾ ಇದ್ದೀನಿ, ಕೆಂಪು ಹೂವು. ಲಕ್ಷ್ಮಿಗೆ ಕೆಂಪು ಹೂವು ತುಂಬ ಇಷ್ಟ. ನೆಕ್ಸ್ಟು ನಾನಿಲ್ಲಿ ಮಣ್ಣಿನ 2 ದೀಪಗಳನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅನ್ನಲ್ಲ, ಅದಕ್ಕೆ ನಾನು ಅರಿಶಿನ ಹಚ್ಕೊಳ್ತಾ ಇದ್ದೀನಿ. 2 ದೀಪಕ್ಕೂ ಅರಿಶಿನ ಹಚ್ಕೊತಾ ಇದ್ದೀನಿ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ನಾನು ಆ್ಯಕ್ಚುಲಿ 2 ದೀಪಗಳಿಗೂ ಅರಿಶಿನ ಚೆನ್ನಾಗಿ ಹಚ್ಕೊತಾ ಇದ್ದೀನಿ. ದೊಡ್ಡ ದೀಪಕ್ಕೂ ಅಷ್ಟೇ, ಸಣ್ಣ ದೀಪಕ್ಕೂ ಅಷ್ಟೇ ನೀಟಾಗಿ ಅರಿಶಿನ ಒಳಗೆ ಹೊರಗೆ ಎಲ್ಲ ಕಡೆನೂ ಹಚ್ಕೋಬೇಕು. ಆಮೇಲೆ ನಾನು ದೊಡ್ಡ ದೀಪದ ಒಳಗಡೆ ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಹಿಡಿಸತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಅಗಲವಾಗಿ ಹರಡ್ಕೊಳ್ಳಿ. ನೆಕ್ಸ್ಟು ಅದ್ರ ಮೇಲೆ ಸಣ್ಣ ದೀಪನ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಬತ್ತಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು 3 ಥರದ ಎಣ್ಣೆ ಹಾಕ್ಕೋಬೇಕು. ಒಂದು ತುಪ್ಪ ಆಗಿರ್ಬೋದು, ಇನ್ನೊಂದು ಕೊಬ್ಬರಿ ಎಣ್ಣೆ ಸ್ವಲ್ಪ, ಹಾಗೆ ದೀಪದ ಎಣ್ಣೆ 3 ಹಾಕಿ ದೀಪನ ಹಚ್ಕೋಬೇಕು. ಇದನ್ನು ನಾವು ಉತ್ತರ ಮುಖವಾಗಿ ಆದರೂ ಇಡ್ಬೋದು, ಇಲ್ಲ ದೇವರಿಗೆ ಆಪೋಸಿಟ್ಟಾಗಿ ಆದರೂ ಇಡ್ಬೋದು. ನಾನು ಇಲ್ಲಿ ಉತ್ತರ ಮುಖವಾಗಿ ಇಟ್ಕೋತಾ ಇದ್ದೀನಿ. ನಾನು ಇಲ್ಲಿ ಹೂವಿನಿಂದ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ ಅಂತೆ. ನೀವು ಇಲ್ಲಿ ಕೆಂಪು ದಾಸವಾಳನಾದ್ರೂ ತೊಗೋಬೋದು, ಇಲ್ಲ ಕೆಂಪು ಗುಲಾಬಿನಾದ್ರೂ ತೊಗೋಬೋದು. ಒಟ್ಟಿನಲ್ಲಿ ಹೂವಿನ ಬಣ್ಣ ಕೆಂಪಾಗಿರಬೇಕು. ವೈಭವಲಕ್ಷ್ಮಿ ವ್ರತನೇ ಆಗಿರ್ಬೋದು, ಇಲ್ಲ ಕಲ್ಲು ಉಪ್ಪಿನ ದೀಪನೇ ಆಗಿರ್ಬೋದು, ಎರಡಕ್ಕೂ ತುಂಬ ಮಹತ್ವ ಇದೆ. ಈ ವ್ರತನ ಹಾಗೂ ದೀಪನ ಮನೆಯಲ್ಲಿ ಎಲ್ಲ ಗೃಹಿಣಿಯರು ಮಾಡೇ ಮಾಡ್ತಾರೆ ಹೆಚ್ಚಿದಾಗಿ. ಒಂದಂದರೆ ಇದನ್ನು ಗೃಹಿಣಿಯರೇ ಮಾಡಬೇಕನ್ನೋದೇನಿಲ್ಲ, ಪುರುಷರು ಮಾಡ್ತಾರೆ, ಮಕ್ಕಳು ಸಹ ಮಾಡ್ತಾರೆ. ಯಾರಿಗೆ ಮನೆಯಲ್ಲಾಗಿರ್ಬೋದು ವೈಯಕ್ತಿಕವಾಗಿ ಏನು ತೊಂದರೆ ಇದೆಯೋ ಅಥವಾ ಏನು ಕಷ್ಟಗಳಿದೆಯೋ ಅಥವಾ ಮುಂದೆ ಏನಾಗಬೇಕು ಅಂತ ಬಯಸ್ತಾರೋ ಅವರೆಲ್ಲರೂ ಸಹ ನಮ್ಮ ವಿಷಯನ ಕೇಳಿಕೊಂಡು ಈ ಪೂಜೆ ಆಗಲಿ ದೀಪ ಆಗಲಿ ಹಚ್ಚಿದ್ರೆ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ. ನಾವು 11 ವಾರ ಆದರೂ ಮಾಡ್ಬೋದು, ಇಲ್ಲ 21 ವಾರ ಆದರೂ ಮಾಡ್ಬೋದು. ಆ್ಯಂಡ್ ನಮ್ಮ ಬುಕ್ಕಲ್ಲಿ ಬಂದುಬಿಟ್ಟು 8 ವಾರ ಮಾಡಬೇಕು ಅಂತ ಇದೆ. ಆದರೆ ಕೆಲವರು 8 ವಾರ ಮಾಡಬಾರ್ದು, ಒಳ್ಳೆಯದಲ್ಲ. 11 ಇಲ್ಲ 21 ವಾರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅವರು ಉಪವಾಸ ಹಿಡಿದು ಈ ವ್ರತನ ಮಾಡ್ತಾರೆ, ಇನ್ನು ಕೆಲವರು ಹಾಗೇನೂ ಮಾಡ್ತಾರೆ. ಇದಕ್ಕೆ ಯಾವ ರೂಲ್ಸ್ ಇಲ್ಲ ಉಪವಾಸ ಹಿಡ್ದೇ ಮಾಡಬೇಕು ಅನ್ನೋದು. ಸೊ ಅದು ನಿಮ್ಮ ಇಷ್ಟ, ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಬೋದು.
ಎಷ್ಟೇ ಆಡಂಬರದಲ್ಲಿ ಅದ್ಧೂರಿಯಾಗಿ ಹೇಗೆ ಪೂಜೆ ಮಾಡಿದ್ರೂ ಇದರಲ್ಲಿ ಮುಖ್ಯವಾಗಿ ಕಾಣಿಸೋದು ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಭಕ್ತಿ. ಆ ಭಕ್ತಿಗೆ ದೇವರು ಒಲ್ದೇ ಒಲಿತಾನೆ. ಸೊ ನೆಕ್ಸ್ಟ್ ನಾನಿಲ್ಲಿ ಮಾಡ್ಕೊಂಡಿರೋ ಪ್ರಸಾದನ ಒಂದು ಸಣ್ಣ ಕೋಪಿಗೆ ಹಾಕಿ ತಂದು ಕಳಸದ ಎದುರುಗಡೆ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಆಗಲೇ ಜೋಡಿಸಿಟ್ಕೊಂಡಿರೋ ಹಣ್ಣುಗಳನ್ನು ಸಹ ಮನೆಯ ಪಕ್ಕದಲ್ಲೇ ಇಟ್ಕೊಳ್ತಾ ಇದ್ದೀನಿ. ನಿಮಗೆ 5 ಥರದ ಹಣ್ಣು ಇಡ್ಲಿಕ್ಕೆ ಆಗಿಲ್ಲ ಅಂದರೆ ಬಾಳೆಹಣ್ಣನ್ನು ಸಹ ಇಟ್ಕೋಬೋದು. ಹಾಗೆ ನಿಮಗೆ ಪ್ರಸಾದಕ್ಕೆ ನೈವೇದ್ಯ ಏನು ರೆಡಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಬರೀ ಕಲ್ಸಕ್ಕರೆನೂ ಸಹ ಇಟ್ಕೋಬೋದು. ನೆಕ್ಸ್ಟು ದೀಪಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 4 ದೀಪಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ದೇವರ ಕಟ್ಟೆ ಮೇಲೆ 2 ಇಟ್ಟಿದ್ದೀನಿ. ನೆಕ್ಸ್ಟು ಕಳಸದ ಮಣೆ ಹತ್ತಿರ ಆ ಕಡೆ ಈ ಕಡೆ ಒಂದೊಂದು ಇಟ್ಕೊಂಡಿದ್ದೀನಿ. 4 ದೀಪಗಳಿಗೂ ಸಹ ತುಪ್ಪನೇ ಹಾಕ್ಕೊಂಡಿದ್ದೀವಿ. ಇಲ್ಲಿ ತುಪ್ಪ ಆಗಲಿಲ್ಲ ಅಂದರೆ ನೀವು ಹಾಗೆ ದೀಪದ ಎಣ್ಣೆನೂ ಸಹ ಹಾಕ್ಕೋಬೋದು. ಆದರೆ ತುಪ್ಪದ ದೀಪ ಹಚ್ಚಿದ್ರೆ ದೇವರಿಗೆ ಒಳ್ಳೆಯದು ಅಂತ ಅಂತಾರೆ. ಸೊ ಪ್ರಯತ್ನ ಪಡಿ ಸಿಕ್ಕರೆ ತುಪ್ಪದೇ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ ಮಾಮೂಲಿ ಎಣ್ಣೆನೇ ಹಾಕ್ಕೊಳ್ಬೋದು. ನಾನು ಆರತಿ ತಟ್ಟೆ ಸಹ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಲುಕ್ಕು ನಮ್ಮ ದೇವ್ರ ಮನೆಯದು ಹೀಗಿದೆ. ಪ್ರತಿಯೊಂದನ್ನು ನೀಟಾಗಿ ಜೋಡಿಸ್ಕೊಂಡು ಬಿಡಿ ಹೂವನ್ನು ಸಹ ಒಂದು ಹರಿವಾಣದಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನು ಪೂಜೆ ಮಾಡಬೇಕಾದ್ರೆ ಕಳಸದ ಮೇಲೆ ಹಾಕಲಿಕ್ಕೆ ಬೇಕಾಗುತ್ತೆ. ಸೊ ಅದನ್ನು ಸಹ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಪೂಜೆಯ ವ್ರತದ ಬುಕ್ಕು ಸಹ ಅಲ್ಲೇ ಇದೆ. ಇನ್ನು ಕಲ್ಲು ಉಪ್ಪಿನ ದೀಪಕ್ಕೂ ಸುತ್ತ ಹೂವಿಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇಟ್ಟಿರೋ ಮಾಮೂಲಿ ದೀಪಕ್ಕೂ ಸಹ ಒಂದೊಂದು ಹೂವಿಡಬೇಕು. ಅದು ಲಕ್ಷ್ಮೀ ಸ್ವರೂಪ ಅಂತಾರೆ ದೀಪನ. ಹಾಗಲಿಕ್ಕೆ ಹೋಗಿ ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಒಂದೊಂದು ಹೂವಿಟ್ಟರೆ ಒಳ್ಳೆಯದೇ. ಇಲ್ಲಿ ಒಂದು ಪಂಚಪಾತ್ರೆ ಉದ್ದಾರಣೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೊಂದು ತುಳಸಿ ಎಲೆನೂ ಹಾಕ್ಕೊಳ್ಬೇಕು. ವೈಭವ ಲಕ್ಷ್ಮಿ ವ್ರತದ ಬುಕ್ಕಲ್ಲಿ ನಿಯಮಗಳು ಇದ್ದಾವೆ, ಆದರೆ ಫುಲ್ಲು ಡೀಟೇಲ್ ಆಗಿ ಇಲ್ಲ. ಹಾಗೆ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ ಹೇಗೆ ಮಾಡಬೇಕು ಏನು ಅನ್ನೋದು. ಸೊ ಡೀಟೇಲಾಗಿ ನಾನು ಈಗ ಹೇಳಿದ್ದೇನಲ್ಲ, ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ಈ ಬುಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಮುನ್ನುಡಿಯ ಹಾಗೆ ದೀಪ ಹೇಗೆ ಮಾಡಬೇಕು ಅನ್ನೋದು, ದೇವ್ರ ಪೂಜೆ ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಡೀಟೇಲ್ ಇದೆ. ಆ್ಯಂಡ್ ಲಕ್ಷ್ಮೀ ದೇವಿಯ ವೈಭವ ಅದು ಎಲ್ಲದು ಡೀಟೇಲಾಗಿದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೆಲವು ಮಂತ್ರಗಳು ಇದ್ದಾವೆ, ಸ್ತೋತ್ರಗಳು ಸಹ ಇದ್ದಾವೆ. ಅದನ್ನು ಫಸ್ಟ್ ಒಂದು ಸತಿ ಓದ್ಕೊಳ್ಳಿ. ಬೇಕಾದರೆ ನಿಮಗೆ ಮಾಡೋರಿದ್ದರೆ ಹೇಗೆ ಮಾಡಬೇಕು ಅನ್ನೋದು ಇದೆ ಅದರಲ್ಲಿ. ಆ್ಯಂಡ್ ಯಾವ್ಯಾವ ಸ್ತೋತ್ರಗಳನ್ನು ಹೇಳಬೇಕು ಅನ್ನೋದು ಸಹ ಇದೆ. ದೀಪ ಹಚ್ಚೋ ಟೈಮಲ್ಲಿ ಯಾವ ಸ್ತೋತ್ರಗಳು, ಹಾಗೆ ಊದುಬತ್ತಿ ಹಚ್ಚೋ ಟೈಮಲ್ಲಿ ಯಾವ ಸ್ತೋತ್ರ, ಧೂಪ ಬೆಳಗಬೇಕಾದ್ರೆ, ಹಾಗೆ ಮಂಗಳಾರತಿ ಮಾಡಬೇಕಾದ್ರೆ, ಪ್ರಾರ್ಥಿಸ್ಕೊಳ್ಬೇಕಾದ್ರೆ ಪ್ರತಿಯೊಂದು ಸಹ ಸ್ತೋತ್ರಗಳಿದ್ದಾವೆ. ಆ ಟೈಮಲ್ಲಿ ಆ ಸ್ತೋತ್ರಗಳನ್ನು ಹೇಳಿ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಫಸ್ಟ್ ನಾನಿಲ್ಲಿ ಉಪ್ಪಿನ ದೀಪನ ಹಚ್ಕೊಂಡಿದ್ದೀನಿ. ಉಪ್ಪಿನ ದೀಪನ ಹಚ್ಕೊಂಡಾದಮೇಲೆ ಉಳಿದ 4 ದೀಪಗಳನ್ನು ಹಚ್ಕೊಂಡೆ. ನೀವು ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೋಬೇಕು, ನೀವು ಎಷ್ಟು ವಾರ ಈ ವ್ರತನ ಮಾಡ್ತೀರಾ ಅಂತ. ಹಾಗೆ ನಾನು ಹೇಳ್ದಂಗೆ 11 ವಾರ ಬೇಕಾದರೂ ಮಾಡ್ಬೋದು, 21 ವಾರ ಬೇಕಾದರೂ ಮಾಡ್ಬೋದು, ನಿಮ್ಮ ಅನುಕೂಲ ತಕ್ಕಂಗೆ. ಸೊ ಆಗನೇ ನೀವು ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟ್ ನೀವು ಊದುಬತ್ತಿನ ಬೆಳಗಬೇಕು. ಫಸ್ಟ್ ನಾವು ಗಣಪತಿಗೆ ಊದುಬತ್ತಿ ಬೆಳಗಬೇಕು. ಯಾಕಂದರೆ ವಿಘ್ನ ವಿನಾಶಕ ಎಲ್ಲ ದೇವರಿಗೂ ಮುಂಚೆ ಫಸ್ಟ್ ಪೂಜೆ ಗಣಪತಿಗೆ. ಹಾಗೆ ಫಸ್ಟ್ ಗಣಪತಿಗೆ ಮಾಡಿಕೊಂಡು ಆಮೇಲೆ ಲಕ್ಷ್ಮಿಗೆ, ಹಾಗೆ ಉಳಿದ ಎಲ್ಲ ದೇವ್ರುಗಳಿಗೂ ಮಾಡಿಕೊಂಡು ನಂತರ ನಾವು ಮಾಡಿಟ್ಕೊಂಡಿರೋ ಕಳಸಕ್ಕೆ ಸಹ ಮನಸ್ಸಲ್ಲಿ ನೀವು ಏನು ಕಷ್ಟ ಇದೆ ಕೇಳಿಕೊಂಡು ಪೂಜೆ ಮಾಡಬೇಕು. ನಾನು ಇಲ್ಲಿ ಒಂದು ನಮ್ಮ ಮನಸ್ಸಲ್ಲಿ ಏನು ಕಷ್ಟ ಇದೆ, ಏನು ಆಗಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಒಂದು ಚೀಟಿಲಿ ಬರೆದು ಕಳಸದ ಮೇಲೆ ಇಟ್ಟಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು. ನೀವು ಸಹ ಹಾಗೆ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿ ಏನು ಬಯಕೆ ಇದೆ ಅದನ್ನು ಒಂದು ಚೀಟಿಲಿ ಬರೆದು ಕಳಸ ಆದಮೇಲಿರೋ ಪ್ಲೇಟ್ ಮೇಲೆ ಇಡ್ಬೋದು. ಅದಾದಮೇಲೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ, ಅರಿಶಿನ ಕುಂಕುಮ, ಹಾಗೆ ಒಂದು ಸ್ವಲ್ಪ ಹೂವನ್ನು ತಗೊಂಡು ಅದರಲ್ಲಿ ನಿಮ್ಮ ಏನು ಪ್ರಾರ್ಥನೆ ಇದೆ ಕೇಳಿಕೊಂಡು ಹಾಗೆ ಅದರಲ್ಲಿ ಬರೋ ಸ್ತೋತ್ರಗಳನ್ನು ಓದ್ತಾ ಕಳಸದ ಮೇಲೆ ಹಾಕಬೇಕು. ಅದಾದಮೇಲೆ ಸುಮಾರು ಸ್ತೋತ್ರಗಳಿದ್ದಾವೆ, ಅದರಲ್ಲಿ ಎಲ್ಲದನ್ನು ಓದ್ತಾ ಹೂವಿನ ಅರ್ಪಣೆ ಮಾಡಿ ನೀವು. ಅದಾದಮೇಲೆ 108 ಲಕ್ಷ್ಮೀ ನಾಮಸ್ಮರಣೆಗಳಿದ್ದಾವೆ. ಪ್ರತಿಯೊಂದನ್ನು ಜೋರಾಗಿ ಓದ್ತಾ ಹೇಳಬೇಕು. ಹಾಗೆ ಇದ್ರ ಜೊತೆಗೆ ನಿಮಗೆ ಯಾವ್ದಾದ್ರು ಲಕ್ಷ್ಮಿ ಹಾಡಾಗಿರ್ಬೋದು, ಭಜನೆ ಆಗಿರ್ಬೋದು, ಬೇರೆ ಏನಾದರೂ ನಾಮಸ್ಮರಣೆಗಳು, ಪ್ರತಿಯೊಂದು ಲಕ್ಷ್ಮಿಗೆ ತಕ್ಕಂತೆ ಏನು ನಿಮಗೆ ಗೊತ್ತಿರೋದೆ ಯಾವುದು ಬೇಕಾದರೂ ಹೇಳ್ಬೋದು. ಅದಾದಮೇಲೆ ಲಕ್ಷ್ಮಿಯ ಮಹಿಮೆದು ಒಂದು ಕಥೆ ಇದೆ ಇದರಲ್ಲಿ, ಅದನ್ನು ಸಹ ಜೋರಾಗಿ ಎಲ್ಲರಿಗೂ ಕೇಳೋ ಥರ ಓದಿ. ಸೊ ಎಲ್ಲರಿಗೂ ಗೊತ್ತಾಗುತ್ತೆ ಆವಾಗ ಏನು ಮಹಿಮೆ ಅಂತ. ಸೀರಿಯಸ್ಲಿ ನಿಮಗೆ ಆ ಕಥೆನ ಓದಿದ್ರೆ ನಿಮಗೆ ಇನ್ನಷ್ಟು ಇನ್ಸ್ಪಿರೇಷನ್ ಬರುತ್ತೆ, ನಾವು ವ್ರತ ಮಾಡಲೇಬೇಕು ಅನ್ನೋದು. ಸೊ ತುಂಬ ಚೆನ್ನಾಗಿದೆ. ಅದರಲ್ಲಿ ಯಾರಿಗೆ ಏನೇನು ಉಪಯೋಗ ಆಗಿದೆ ಇದನ್ನು ಮಾಡಿದ್ರಿಂದ ಅನ್ನೋದು ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ಓದಬೇಕು. ನೀವು ಪ್ರತಿ ವಾರ ಇದೇ ರೂಲ್ಸನ್ನು ಇದೇ ರೀತಿ ಮಾಡ್ಕೊತಾ ಬರಬೇಕು. ಏನೇನು ಇವತ್ತು ನಾನು ತೋರಿಸಿದ್ನೋ ಇದಿಷ್ಟನ್ನು ರೆಡಿ ಮಾಡಿಕೊಂಡು ಲಕ್ಷ್ಮೀ ಪೂಜೆನ ಮಾಡಬೇಕು.
ಯಾರ್ಯಾರು ಪೂಜೆ ಮಾಡಿಲ್ಲ ಒಂದು ಸತಿ ಮಾಡಿ ನೋಡಿ, ಒಳ್ಳೇದು ಆಗೇ ಆಗತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಅದೇ ನಿಮ್ಮ ಭಕ್ತಿ, ನಿಮ್ಮ ಪ್ರಯತ್ನಕ್ಕೆ ದೇವರ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅಲ್ಲಿಗೋಗಿ ಆದಷ್ಟು ಭಕ್ತಿ ಶ್ರದ್ಧೆಯಿಂದ ನೀವು ಈ ವ್ರತನ ಮಾಡಿ, ಒಳ್ಳೆಯದಾಗೇ ಆಗುತ್ತೆ. ನಿಮ್ಮ ಆಸೆಗಳು ನೆರವೇರುತ್ತೆ. ಒಬ್ಬರು ಪೂಜೆ ಬೇಕಾದರೆ ಮನೆಯವರೆಲ್ಲ ಬಂದು ಕೂತ್ಕೊಳ್ಬೋದು. ಆಗಿಲ್ಲ ಅಂದರೆ ಬೇಕಾದ್ರೆ ಒಬ್ಬರೇ ಸಹ ಪೂಜೆ ಮಾಡ್ಬೋದು. ಹಾಗೆ ಮನೇಲಿ ಯಾವ್ದಾದ್ರು ಮಕ್ಕಳಿದ್ರೆ ಅವರಿಗೂ ಸಹ ಕುಂಕುಮ ಹಚ್ಚಿ ಅವರಿಗೂ ನಮಸ್ಕಾರ ಮಾಡೋದ್ರಿಂದ ಒಳ್ಳೆಯದಾಗತ್ತಂತೆ ನನಗೆ ಯಾರೋ ಒಬ್ಬರು ಹೇಳಿದ್ರು. ಸೊ ಫೈನಲ್ ಆರತಿನ ಮುಗಿಸಿದ್ದೀನಿ. ಸೊ ಲಾಂಗ್ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದ ಕೆಲವು ಬಿಟ್ಗಳು ಮಿಸ್ ಆಗಿದ್ದಾವೆ. ಸೊ ಧೂಪ ಹಾಕಿ ನಾನು ಆರತಿನ ಮುಗಿಸಿದ್ದೀನಿ. ಸೊ ನನ್ನ ಈ ಮಾಹಿತಿಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಿದ್ದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟಾಗಿ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ. ಆ್ಯಂಡ್ ಎಲ್ಲರಿಗೂ ಲಕ್ಷ್ಮೀದೇವಿ ಒಳ್ಳೇದು ಮಾಡಲಿ.